ಫ್ರೆಂಡ್ಸ್, ವೆಲ್ಕಮ್ ಟು ಮೋಮ್ಸ್ ಮ್ಯಾಜಿಕ್ ಲೈಫ್ ಸ್ಟೈಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಮತ್ತೊಂದು ಹೊಸದೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ಬೆಳಗ್ಗೆ ಎದ್ದ ತಕ್ಷಣನೇ ನಮ್ಮ ಆಸ್ ಯೂಶುವಲ್ ರೂಟೀನ್ ಸ್ಟಾರ್ಟ್ ಆಗಿರುತ್ತೆ. ದಿನ ಬೆಳಗ್ಗೆ ಎದ್ದ ತಕ್ಷಣನೇ ಗಂಡ ಮಕ್ಕಳು ಅತ್ತೆ ಮಾವ ಇವರಿಗಾಗಿನೇ ಸಮಯ ಕೊಡೋ ನಾವು ನಮ್ಮನ್ನ ನಾವೇ ಮರ್ತು ಬಿಟ್ಟಿರ್ತೀವಿ. ನಮ್ಮ ಜೀವನದಲ್ಲಿ ನಾವೇನಾಗ್ತದೆ ಅನ್ನೋದ್ರ ಬಗ್ಗೆ ನಮ್ಮ ಪರ್ಸನಲ್ ಆಗಿ ನಾವು ಕೇರ್ ಮಾಡ್ಕೊಳ್ಳೋದೇ ಇಲ್ಲ. ಆದ್ರೆ ಮನೆಯವರೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ನಾವು ಚೆನ್ನಾಗಿರ್ಬೇಕು ಅನ್ನೋ ಒಂದು ಸತ್ಯನ ನಾವು ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡೋದಿಲ್ಲ ಅಲ್ವಾ? ನಮ್ಮ ಪ್ರತಿ ದಿನದ ಮೂಡ್ ಚೆನ್ನಾಗಿತ್ತು ಅಂದ್ರೆ ಇಡೀ ಮನೇನ ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡಬಹುದು. ಅದಕ್ಕಾಗಿ ನಾವು ಪ್ರತಿದಿನ ಕೆಲವೊಂದು ಚಿಕ್ಕ ಅಭ್ಯಾಸಗಳನ್ನ ಹ್ಯಾಬಿಟ್ಗಳನ್ನ ಬೆಳೆಸ್ಕೊಳ್ಳೋದು ನಿಜವಾಗ್ಲೂ ಅವಶ್ಯಕವಾಗಿರುತ್ತೆ. ಯಾಕೆಂದ್ರೆ ಪ್ರತಿದಿನ ಮನೆಯಲ್ಲಿ ಇರ್ತಕ್ಕಂತಹ ನಾವು ಯಾವುದೇ ವಿಚಾರಕ್ಕೆ ಹೋಗಿ ಬೇಸರವನ್ನ ಮಾಡ್ಕೋಬಾರ್ದು. ನಮ್ಮನ್ನ ನಾವೇ ಎನ್ಕರೇಜ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನನ್ನ ಒಂದು ಫೇವ್ರೇಟ್ ಹ್ಯಾಬಿಟ್ ಯಾವುದು ಅಂತಂದ್ರೆ ಬುಕ್ಸ್ಗಳನ್ನ ಓದೋದು. ನನ್ನ ಮಾರ್ನಿಂಗ್ ಟೈಮಲ್ಲಿ ನಾನು ಚಿಕ್ಕದಾಗಿ ಒಂದು ಪೇಜ್ ಬುಕ್ಸ್ಗಳನ್ನ ಡೈಲಿ ಓದ್ತೀನಿ. ಇದು ನನ್ನ ಜೀವನದಲ್ಲಿ ನನ್ನನ್ನ ನಾನು ಮತ್ತಷ್ಟು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಿಜವಾಗ್ಲೂ ಕೆಲವೊಂದ್ಸಲ ಹೇಗಾಗತ್ತೆ ಅಂತಂದ್ರೆ ಮೂಡ್ ಅಪ್ಸೆಟ್ ಆದಾಗ ಆ ಬುಕ್ಸ್ ಅಲ್ಲಿ ಬಂದಿರತಕ್ಕಂಥ ಕೆಲವೊಂದು ಪದಗಳು ಅಥವಾ ಕೆಲವೊಂದು ಸಿಚುವೇಶನ್ಸ್ಗಳು ಹೇಗೆ ನಮ್ಮನ್ನ ಟರ್ನ್ ಮಾಡತ್ತೆ ಅಂತಾನೆ ಹೇಳೋದಕ್ಕಾಗಲ್ಲ. ಇಡೀ ದಿನ ಆ ಒಂದು ಸೆಂಟೆನ್ಸ್ ಆ ಒಂದು ವರ್ಡ್ ನಮ್ಮ ಲೈಫ್ ಅನ್ನೇ ಚೇಂಜ್ ಮಾಡಬಹುದು. ಏನೋ ಒಂಥರ ಬೇಜಾರಾಗಿದ್ದಾಗ ಒಂಥರ ಎನರ್ಜಿ ತರ ಔಷಧಿ ತರ ಕೆಲಸ ಮಾಡತ್ತೆ. ನಿಜವಾಗ್ಲೂ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಯಾರೇ ಎಲ್ಲ ಬುಕ್ಸ್ ಓದಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಒಮ್ಮೆ ಬೆಳಗ್ಗೆ ಟೈಮ್ ಬುಕ್ಸ್ ಓದ್ ನೋಡಿ, ತುಂಬಾನೇ ಚೆನ್ನಾಗಿರತ್ತೆ. ಇನ್ನು ನಾನು ಬೆಳಗಿನ ತಿಂಡಿಗೆ ಈ ದೋಸೆ ಮತ್ತೆ ಈರುಳ್ಳಿ ಪಲ್ಯನ ಮಾಡೋಣ ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೆ. ಯಾವಾಗ್ಲೂ ಆಲೂಗಡ್ಡೆ ಪಲ್ಯ ತಿಂದ್ಬಿಟ್ಟು ಬೇಜಾರಾಗಿದೆ ಅಂತಂದ್ರೆ ನೀವು ಈ ರೀತಿಯಾಗಿ ಕೂಡ ಈರುಳ್ಳಿ ಪಲ್ಯವನ್ನ ಒಂದ್ಸಲ ಮಾಡಿ ನೋಡಿ, ತುಂಬಾನೇ ಟೇಸ್ಟಿ ಆಗಿರತ್ತೆ. ಮತ್ತು ದೋಸೆಗೆ ನಾವು ಕೆಲವೊಂದು ಪಲ್ಯಗಳನ್ನ ಮಾಡೋದ್ರಿಂದ ತುಂಬಾನೇ ಟೇಸ್ಟ್ ಆಗುತ್ತೆ. ಬರೀ ಚಟ್ನಿ ತಿನ್ನೋದಕ್ಕಿಂತ ಅದ್ರ ಜೊತೆ ದೋಸೆ ಜೊತೆ ಪಲ್ಯಗಳಿದ್ರೆ ತುಂಬಾ ಟೇಸ್ಟಿ ಆಗತ್ತೆ. ಇನ್ನು ಯಾವಾಗ್ಲೂ ಒಂದೇ ರೀತಿಯಾಗಿರ್ತಕ್ಕಂತಹ ತಿಂಡಿ ತಿಂದ್ರೆ ಅಥವಾ ಒಂದೇ ರೀತಿಯ ಟೇಸ್ಟ್ ತಿಂದ್ರೆ ಬೋರ್ ಆಗುತ್ತೆ ಅನ್ನೋ ನಾವು ನಮ್ಮ ಲೈಫ್ನಲ್ಲಿ ಕೂಡ ಕೆಲವೊಂದು ಒಳ್ಳೆ ಚೇಂಜಸ್ ಅನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫನ್ನ ಬ್ಯೂಟಿಫುಲ್ ಆಗಿಸಬಹುದು ಅಲ್ವಾ? ಬರೀ ಟೇಸ್ಟ್ ಅಲ್ಲೇ ನಮಗೆ ಬೇಜಾರಾಗುತ್ತೆ ಅನ್ನೋ ನಾವು ನಮ್ಮ ಲೈಫನ್ನ ಯಾಕೆ ನಾವು ಬೋರಿಂಗ್ ಅಲ್ಲಿ ಕಳೆಯಬೇಕು ಅಲ್ವಾ? ಹಾಗಾಗಿ ನಾವು ಏನ್ ಮಾಡ್ಬೇಕು, ಕೆಲವೊಂದು ಕೆಲವೊಂದು ಚೇಂಜಸ್ ಗಳನ್ನ ಅನಿವಾರ್ಯವಾಗಿ ಮಾಡ್ಕೊಳ್ಳೇಬೇಕಾಗತ್ತೆ. ಯಾವುದನ್ನು ಕೂಡ ಸಡನ್ ಆಗಿ ಚೇಂಜ್ ಆಗಲ್ಲ ಅಲ್ವಾ? ಚಿಕ್ಕ ಮಕ್ಳು ಇದ್ದಾಗ ಅಕ್ಷರ ಅಭ್ಯಾಸ ಮಾಡುವಾಗ ಮಕ್ಕಳು ನಿಧಾನವಾಗಿ ಒಂದೊಂದೇ ಅಕ್ಷರವನ್ನ ತಿದ್ದುವಂತೆ ನಾವು ಕೂಡ ನಿಧಾನವಾಗಿ ಕೆಲವೊಂದು ಹ್ಯಾಬಿಟ್ಗಳನ್ನ ಅಂದ್ರೆ ಹೆಲ್ತಿ ಹ್ಯಾಬಿಟ್ಗಳನ್ನ ರೂಢ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಬ್ಯೂಟಿಫುಲ್ ಆಗಿರತ್ತೆ. ಮತ್ತೆ ನಾವು ಕೂಡ ಖುಷಿಯಿಂದ ಇರಬಹುದು. ಇನ್ನು ನನ್ನ ಮಗನ ಇದೊಂದು ಪಿಗ್ಗಿ ಬ್ಯಾಂಕ್ ಹೊಸ ಅಕೌಂಟ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಸಖತ್ ಖುಷಿಯಾಗಿದ್ದ ಮತ್ತೆ ಎಕ್ಸೈಟ್ ಆಗಿದ್ದ. ಯಾಕೆಂತಂದ್ರೆ ಈ ಒಂದು ಪಿಗ್ಗಿ ಬ್ಯಾಂಕ್ ಅಲ್ಲಿ ನಾವು ಎಷ್ಟು ಅಮೌಂಟ್ ಹಾಕ್ತೀವೋ ಅದರಲ್ಲಿ ಆ ಒಂದು ಅಮೌಂಟ್ ಅನ್ನ ಮಾರ್ಕ್ ಮಾಡ್ಬೇಕಾಗತ್ತೆ. ನಂಬರ್ಸ್ ಕೂಡ ಕೊಟ್ಟಿರ್ತಾರೆ. ಇದು ಈ ಮಕ್ಕಳಿಗೆ ತುಂಬಾನೇ ಎಕ್ಸೈಟ್ ಆಗಿ ಮನಿ ಸೇವಿಂಗ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಪ್ಲಾನಿಂಗ್ ಇದೆ ಇದರಲ್ಲಿ. ಮತ್ತೆ ನಾನು ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ದೆ. ಮತ್ತೆ ಇದು ಅಮೌಂಟ್ ಇದೆ 1,25,000 ಮತ್ತೆ 50,000 ಈ ರೀತಿಯಾಗಿದೆ. ನಾನು 1,00,000 ತರಿಸಿದ್ದೆ. ವರ್ತ್ ಅನ್ನಿಸ್ತು. ಆಕ್ಚುಲಿ ನನ್ನ ಮಗ ಪವನ್ಗೆ ಮಾತ್ರ ಸಖತ್ ಖುಷಿ ಆಗೋಯ್ತು. ಇನ್ನು ಅದರಲ್ಲಿ ಟಿಕ್ ಮಾಡಬೇಕು ಅಂತ ಅಂದ್ಬಿಟ್ಟು ದಿನ ಅಮೌಂಟ್ ಇಸ್ಕೊಂಡು ಹಾಕ್ತಾ ಇದ್ದಾನೆ. ಅವನಿಗಂತೂ ಫುಲ್ ಖುಷಿ ಆಯ್ತು. ಇನ್ನು ಬೆಳಗ್ಗೆ ಟಿಫನ್ ಆದ್ಮೇಲಂತೂ ಅಡ್ಗೆ ಮನೆ ಅಂತೂ ನೋಡೋ ಹಾಗಿರಲ್ಲ. ಯಾಕಂದ್ರೆ ಬೆಳಗ್ಗೆ ಟೈಮಲ್ಲಿ ಅವಸರದಲ್ಲಿ ನಾವು ಟಿಫನ್ ಮಾಡೋದ್ರಿಂದ ಎಲ್ಲ ಅಲ್ಲಲ್ಲೇ ಹರಡಿರತ್ತೆ. ಹಾಗಾಗಿ ತಿಂಡಿ ಆದ ತಕ್ಷಣನೇ ನಾನು ಒಂದ್ಸಲ ಮತ್ತೆ ಅಡಿಗೆ ಮನೆನ ಕ್ಲೀನ್ ಮಾಡ್ಕೊಂಡು ಅಡಿಗೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಅಡಿಗೆಗೆ ಬಸ್ಸಾರ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಆಯ್ತು. ಈ ಬಸ್ಸಾರ್ಗೆ ನಾವು ಈ ರೀತಿಯಾಗಿ ಹಸಿ ಮಸಾಲವನ್ನ ಹಾಕ್ತೀವಿ. ಆದ್ರೆ ಹಸಿಮೆಣಸಿನಕಾಯಿನ ರುಬ್ಕೋತೀವಿ. ಈ ಬಸ್ಸಾರಿಗೆ ಸ್ವಲ್ಪ ಜೀರಿಗೆಗಳನ್ನ ಜಾಸ್ತಿ ಹಾಕೋದ್ರಿಂದ ತುಂಬಾನೇ ಟೇಸ್ಟಿ ಆಗತ್ತೆ. ಮತ್ತೆ ಈ ಒಂದು ಬಸ್ಸಾರಿಗೆ ಕಾಳು ಸ್ವಲ್ಪ ಗಟ್ಟಿಯಾಗಿರ್ಲಿ ಅಂತ ಹೇಳ್ಬಿಟ್ಟು ಬೇಯಿಸ್ಕೊಂಡು ತಕೊಂಡ್ವಿ. ತುಂಬಾನೇ ಚೆನ್ನಾಗಿತ್ತು. ಕಾಳು ಗಟ್ಟಿ ಇದ್ರೆ ಪಲ್ಯ ಮಾತ್ರ ತುಂಬಾ ಟೇಸ್ಟ್ ಆಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಅದ್ರಲ್ಲೂ ನನಗೆ ಈ ಬಸ್ಸಾರು ಅಂದ್ರೆ ತುಂಬಾನೇ ಇಷ್ಟ. ಯಾಕಂದ್ರೆ ಹಸಿ ಮಸಾಲ ಹಾಕಿರೋದ್ರಿಂದ, ಹಸಿಯಾಗಿ ಊಟ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ತುಂಬಾ ಟೇಸ್ಟ್ ಆಗತ್ತೆ ಇದು. ಮತ್ತೆ ಇದನ್ನ ಬಸ್ಸಾರನ್ನ ಕೆಲವೊಂದು ಕಡೆ ಕೆಲವೊಂದು ಪ್ಲೇಸ್ ಅಲ್ಲಿ ತುಂಬಾ ತರ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಇದೇ ರೀತಿಯಾಗಿ ಮಾಡೋದು. ನಮ್ಮ ಲೈಫ್ ನಲ್ಲಿ ನಾವು ಗ್ರೋತ್ ಕಾಣಬೇಕು ಅಂದ್ರೆ ಇವಾಗ ನಾವು ಸ್ಲೋಲಿ ಆಗಿ ಮೆಲ್ಲೆ ಮೆಲ್ಲನೆ ಹೆಜ್ಜೆ ಇಡ್ತಾ ಹೋಗ್ಬೇಕು. ಯಾವುದು ಕೂಡ ಒಮ್ಮೆಲೆ ಸಕ್ಸಸ್ ಆಗಿ ಸಿಗೋದಿಲ್ಲ ಅಲ್ವಾ? ಎಲ್ಲದೂ ಕೂಡ ಒಂದೇ ಸಲ ನಾನು ಮೆಟ್ಲು ಹತ್ಬಿಟ್ಟು ನಾನು ಸಕ್ಸಸ್ ಆಗ್ತೀನಿ ಅಂತಂದ್ರೆ ಹೇಗ್ ಸಾಧ್ಯ ಅಲ್ವಾ? ಯಾವುದನ್ನು ಕೂಡ ಸಡನ್ ಆಗಿ ಚೇಂಜ್ ಆಗಲ್ಲ ಅಲ್ವಾ? ಹಾಗಾಗಿ ಮೊದಲು ಬೇರೆಯವರನ್ನ ಖುಷಿಯಾಗಿ ಇಡ್ಸ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊದಲು ನಮ್ಮನ್ನ ನಾವು ಖುಷಿಯಾಗಿ ಇಟ್ಕೋಬೇಕು. ನಮ್ಮನ್ನ ನಾವು ಖುಷಿಯಾಗಿ ಇಟ್ಕೊಂಡ್ವಿ ಅಂತಂತಂದ್ರೆ ನಮ್ಮ ಮನೆಯವರು ಎಲ್ಲರೂ ಖುಷಿಯಾಗಿ ಇರೋ ತರ ಆಟೋಮೆಟಿಕ್ ಆಗಿ ವಾತಾವರಣ ನಿರ್ಮಾಣ ಆಗ್ಬಿಡತ್ತೆ. ತಾಳ್ಮೆಯ ಅಭ್ಯಾಸವನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲೂ ಅದೊಂದು ಒಳ್ಳೆ ಗಿಫ್ಟ್ ಆಗಿ ನಿಮ್ಗೆ ಕನ್ವರ್ಟ್ ಆಗುತ್ತೆ. ಯಾಕಂತಂತಂದ್ರೆ ನಮ್ಮ ನೆಮ್ಮದಿ ಹಾಳು ಮಾಡುವಂತಹ ಯಾವುದೇ ವಿಚಾರ ಆಗಿರ್ಲಿ, ಘಟನೆಗಳು ಆಗಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅಥವಾ ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಬೆನಿಫಿಟ್ ನಿಮ್ಗಾಗಲ್ಲ. ಆದ್ರೆ ಅದೇ ಘಟನೆಗಳನ್ನ ಅದೇ ವಿಚಾರಗಳನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು ಅಥವಾ ನಿಮ್ಮ ತಲೆಯಿಂದ ಅದನ್ನ ಹೊರ ಹಾಕ್ಬಿಡ್ಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ನಾವು ಏನನ್ನು ಕಳ್ಕೊಳ್ಳೋದಿಲ್ಲ ಅಲ್ವಾ? ಇನ್ನು ನಮ್ಗೇನೆ ಹೆಚ್ಚಾಗಿ ಯೂಸ್ ಆಗತ್ತೆ.
ಇವತ್ತಿನ ದಿನ ಮಾಡಿರುವ ಈ ಒಂದು ಚಿಕ್ಕ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್.